ಹಲೋ. ಹಲೋ ಗುರುಗಳೇ, ನಮಸ್ಕಾರ. ನಮಸ್ಕಾರಮ್ಮ ತಾಯಿ. ನಮಸ್ಕಾರ ಗುರುಗಳೇ. ಯಾರು ಮಾತಾಡೋದು? ನಾನು ಪದ್ಮಾವತಿ ಅಂತ ಅಂದ್ಬಿಟ್ಟು ಎಲ್ಲಿಂದಮ್ಮ? ಬೆಂಗಳೂರು. ಹೌದು ಗುರುಗಳೇ, ಎಲ್ಲಿಂದಮ್ಮ? ಬೆಂಗಳೂರಿಂದ ದಾಸಹಳ್ಳಿಯಿಂದ ಮಾತಾಡ್ತಾ ಇದ್ದೀನಿ. ನಮಸ್ಕಾರಮ್ಮ. ನಮಸ್ಕಾರ ತಾಯಿ. ನಮಸ್ಕಾರ ಗುರುಗಳೇ. ಹೇಳಮ್ಮ ತಾಯಿ. ಅದೇ ತಾವು ವ್ರತ ಹೇಳ್ಕೊಟ್ರಿ, 9 ವಾರದ ವ್ರತ. ನನ್ಗೆ 8ನೇ ವಾರದಲ್ಲಿ ನನ್ಗೆ ಅನುಗ್ರಹ ಮಾಡಿದ್ದಾರೆ ರಾಯರು. ಅನುಗ್ರಹ ಆಯ್ತೇನಮ್ಮ? ಅನುಗ್ರಹ ಆಗಿದೆ. ಓಹೋ. ನನ್ನ ಮಗನ್ಗೆ ಉದ್ಯೋಗದ ಬಗ್ಗೆ ಕೇಳಿದ್ದೆ, ಓಕೆ ಈಗ ಅನುಗ್ರಹ ಆಗಿದೆ. ಓಕೆ. ಹ್ಮ್ ಹಾ ಹಾ ಹಾ. ಓ ಅಂದ್ರೆ ತುಂಬಾ ಖುಷಿ ಇದೆ ನಮ್ಗೆ. ಮನೇಲಿ ಹಬ್ಬ ತರ ಆಚರಿಸ್ತೀನಿ ನಾನು ಗುರುವಾರ, ಪ್ರತಿ ಗುರುವಾರ. ತುಂಬಾ ಸಂತೋಷ. ಓಹೋ ಹೋ ಹೋ ಹೋ. ಇವತ್ತು ಬೆಳಿಗ್ಗೆ ರಾಯರು ನಂಗೆ ಬಲಗಡೆ ಹೂವ ಕೊಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ನೋಡಮ್ಮ, ಹೂವ ಹಾಕಿದ್ದೆ. ರಾಯರು ಯಾಕಂದ್ರೆ ಒಂದ್ ವಿಚಾರದಲ್ಲಿ ಅರ್ಥ ಮಾಡ್ಕೊಳ್ಳಿ, ರಾಯರ್ ಇರುವುದು ಸತ್ಯ ತಾಯಿ. ಓಕೆನಮ್ಮ. ಹೂವಿನ ಪ್ರಸಾದ ಮುಖಾಂತರದಲ್ಲಿ ಎಷ್ಟು ಅದ್ಭುತವಾಗಿ ಕೊಡ್ತಾರಂದ್ರೆ, ನಾನು ನಿನ್ನ ಒಟ್ಟಿಗೆ ಇದ್ದೇನೆ, ಚಿಂತೆ ಮಾಡ್ಬೇಡ ಕಂದ ಅಂತ ರಾಯರೇ ಒಂದು ಸೂಚನೆ ಕೊಡ್ತಾ ಇದ್ದಾರೆ ತಾಯಿ. ನೋಡಿ, ಇವತ್ತು 8ನೇ ವಾರದಲ್ಲಿ ನಿಮ್ಮ ಮಗನಿಗೆ ಎಲ್ಲಾದ್ರಲ್ಲೂ ಅನುಕೂಲತೆಯಾಗಿ ನನ್ನನ್ನ ಮೀಟ್ ಮಾಡಿದ್ರಮ್ಮ ನೀವು? ಇಲ್ಲ, ಅಲ್ಲಿ ದೇವಸ್ಥಾನದಲ್ಲಿ ಸಿಕ್ಕಿದ್ವಲ್ಲ ತಮ್ಗೆ, ಜಯನಗರದಲ್ಲಿ. ಓಹೋ, ಅವತ್ತು ದೇವಸ್ಥಾನದಲ್ಲಿ. ಇವಾಗ ಅಂದ್ರೆ 2 ತಿಂಗಳಾಗಿರ್ಬೋದಲ್ಲ? ಪ್ರಸಾದ ತಗೊಂಡೆ. ಇಲ್ಲ, ಇನ್ನೂ ಇಲ್ಲ, 1.5 ತಿಂಗಳಾಗಿದೆ ಅಷ್ಟೇ. 1.5 ತಿಂಗಳಾಯ್ತಮ್ಮ. ಓಕೆ ಅಮ್ಮ, ಒಳ್ಳೇದಾಗ್ಲಿ. ಅಂದ್ರೆ ಇವಾಗ ಹೆಂಗೆ ಕೆಲಸ ಸಿಕ್ತಾ ಹಾಗಾದ್ರೆ ನಿಮ್ಮ ಮಗನಿಗೆ? ಹೌದು, ಸಿಕ್ಕಿದೆ. ಬರೋ ವಾರ ಹೋಗ್ತಾನೆ ಅವನು. ಓಹೋ, ಒಳ್ಳೇದಮ್ಮ, ಒಳ್ಳೇದು. 8ನೇ ವಾರ ಅಂದ್ರೆ 9ನೇ ವಾರಕ್ಕೆ ಸಿಗ್ತಾ ನಿಮ್ಗೆ ಕೆಲಸ? ಅದೇ ಇವತ್ತಿಗೆ ಮುಗೀತು 9ನೇ ವಾರ. ಇವತ್ತು ಗುರುವಾರ ಅಲ್ವಾ? ಹೋದ್ ವಾರನೇ ಅದೇ, ಈಗ 4-5 ದಿವಸದ ಮುಂಚೆ ಅವ್ರು ಕರೆದು ಬರೋ ವಾರ ಬರಕ್ ಹೇಳಿದ್ದಾರೆ. ಓಹೋ, ಒಳ್ಳೇದಮ್ಮ, ಒಳ್ಳೇದಮ್ಮ, ಒಳ್ಳೇದು. ಅದಕ್ಕೆ ನಾನು ಹೇಳ್ತಾ ಇರೋದು, ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು, ಅವ್ರು ನಮ್ಮನ್ನ ಪ್ರೀತಿಯಿಂದ ಸ್ವೀಕರಿಸ್ಕೊಂತಾರೆ ತಾಯಿ. ನೋಡಮ್ಮ, 8ನೇ ವಾರದಲ್ಲಿ ನಿಮ್ಮ ಮಗನಿಗೆ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ತುಂಬಾ ಖುಷಿ ಆಯ್ತು. ಇದೇ ರೀತಿಗೆ ಅನುಗ್ರಹ ಆಗಿದೆ ಅಂತ ಒಂದು ಪೂಜೆ ಮಾಡೋದು ಬಿಡಬಾರ್ದು. ನೀವು ನಮಗ್ ಸಿಕ್ಕಿದ್ದು ರಾಯರ್ ಮೂಲಕ. ನೀವು ದೇವ್ರಿದ್ದಂಗೆ. ನಾನು ಎಷ್ಟು ದಿನ ನಿಮ್ಮನ್ನ ನೆನ್ಸ್ಕೊತೀನಿ. ನಿಮ್ ವಿಡಿಯೋಗಳು ನೋಡ್ತೀವಿ ಗುರುಗಳೇ. ಡೈಲಿ ತಾವ್ ಹಾಕೋ ವಿಡಿಯೋಗಳು ನೋಡ್ತಿದೀವಿ. ನಾನು ನನ್ ತಂಗಿ ತಮ್ಮ ಇದ್ರನ್ನೇ ನೋಡ್ತಾ ಇದೀವಿ. ನಾವು ಹಾಕೋ ವಿಡಿಯೋಗಳು, ಏನ್ ಪವಾಡ, ದಿವ್ಸಕ್ಕೆ ಏನೇನ್ ಪವಾಡ ನಡೀತಾ ಇದೆ ಅಂತ. ಇದರಲ್ಲಿ ಪವಾಡ ಅನ್ನೋದು ನಮ್ದೇನಿಲ್ಲಮ್ಮ ತಾಯಿ. ನಾನು ಸಾಧಾರಣವಾದ ಮನುಷ್ಯ. ಆದ್ರೆ ಇದೆಲ್ಲ ಪವಾಡ ಮಾಡ್ತಾ ಇರೋದು ಬೃಂದಾವನದಲ್ಲಿ ಕುಳಿತುಕೊಂಡು ಗುರು ರಾಘವೇಂದ್ರ ಸ್ವಾಮಿ ಅವರು ಅನುಗ್ರಹ ಮಾಡುತ್ತಾ ಕುಳಿತಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ನಿಮ್ಮನ್ ಕಳಿಸಿದ್ದಾರೆ ನಮಗೆ, ತಮ್ಮನ್ ಕಳಿಸ್ಕೊಟ್ಟಿದ್ದಾರೆ. ರಾಯರ್ ಕೃಪೆ ತಾಯಿ, ಎಲ್ಲ ರಾಯರ್ ಕೃಪೆ. ಒಂದು ವಿಡಿಯೋ ನೋಡಿರ್ಬೋದು ಅನ್ಸುತ್ತೆ ನೀವು. ಯಾವ್ದು ಗುರುಗಳೇ? ಇವಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ ಆ ವಿಡಿಯೋ. ನ್ಯೂಸ್ ಅಲ್ಲಿ ಬಂದಿರೋದಮ್ಮ ಅದು. ಆ ಒಂದು ತಾಯಿ ಪೂಜೆ ಮಾಡ್ತಾ ಇದ್ದಾರೆ. ರಾಯರ ಹೆಸರನ್ನು ಹೇಳ್ಕೊಂಡು ಪೂಜೆ ಮಾಡುವಂತ ಸಂದರ್ಭದಲ್ಲಿ ದೀಪ ಹಚ್ಚಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ನಮ ತಾಂ ಕಾಮಧೇನುವೆ ಅಂತ ಹೇಳ್ತಾ ಇದ್ದಾರೆ ಆ ತಾಯಿ. ಆ ದೀಪ ಎಷ್ಟು ಅದ್ಭುತವಾಗಿ, ಯಾರು ಇಲ್ಲಮ್ಮ, ಎಷ್ಟು ಅದ್ಭುತವಾಗಿ ಜರುಗಿದೆ ಅಂತ ಹೇಳಿದರೆ, ಆ ರಾಯರ್ ಆ ತಾಯಿ ಪೂಜೆ ಮಾಡ್ತಾ ಇರೋದು ರಾಯರ್ ಮೆಚ್ಚಿದ್ದಾರೆ ತಾಯಿ. ಅದಕ್ಕೆ ಎಲ್ಲಾ ಪ್ರತಿಯೊಬ್ಬರಿಗೂ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ನೀವು ಮನುಷ್ಯರ ಪಾದ ಹಿಡಿಬೇಡಿ, ಒಳ್ಳೇದಾಗುತ್ತೆ. ಎಷ್ಟೋ ಜನಗಳು ನಾನು ಮುಗಿಸಿದೀನಿ, ನಾನು 9 ವಾರನೂ ಮಾಡಿದೀನಿ, ನನ್ಗೆ ಯಾಕೆ ಅನುಗ್ರಹ ಆಗಿಲ್ಲ, ನಾನು 5 ವಾರ ಮಾಡಿದೀನಿ, 6 ವಾರ ಮಾಡಿದೀನಿ, 8 ವಾರ ಮಾಡಿದೀನಿ ಅಂತ ಹೇಳ್ತಿರ್ತಾರೆ. ಖಂಡಿತ ಆಗತ್ತೆ, ಆದ್ರೆ ಸ್ವಲ್ಪ ತಾಳ್ಮೆ ಇರಬೇಕು ಮನುಷ್ಯನಿಗೆ. ತಾಳ್ಮೆ, ನಂಬಿಕೆ ಇವೆರಡು ನಿಮ್ಮಲ್ಲಿ ಇತ್ತು ಅಂದ್ರೆ ಬೇಗ, ಅತಿ ಬೇಗ ನಮ್ಗೆ ಅನುಗ್ರಹ ಮಾಡ್ತಾರೆ ರಾಯರು. ನಾವು ಅರ್ಧ ಮನಸ್ಸು ಮಾಡ್ತಾರೋ ಇಲ್ಲ ಅಥವಾ ಹೆಂಗೆ ಏನು ಅಂತ ಅರ್ಧ ಮನಸ್ಸು ಇಟ್ಕೊಂಡು ಪೂಜೆ ಮಾಡಬಾರ್ದು. ನನ್ನ ಕರ್ತವ್ಯ ನಂದೇನಿದೆ, ನಾನು ಪೂಜೆ ಮಾಡುವುದನ್ನು ನಾನು ಮಾಡ್ತೀನಿ. ಆದ್ರೆ ಕೊಡುದು ಬಿಡುದು ನಿಮ್ ಕರ್ತವ್ಯ ತಂದೆ. ನೀವು ಕೊಟ್ಟರ ಕೊಡಿ, ಅನುಗ್ರಹ ಮಾಡಿ ಬಿಡಿ, ಒಟ್ಟಿನಲ್ಲಿ ನಾನು ನಿಮ್ಮನ್ನ ಭಕ್ತಿಯಿಂದ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿದ್ರೆ ಸಾಕು ರಾಯರಿಗೆ. ರಾಯರು ನಮ್ಮ ಧ್ವನಿ, ಪ್ರತಿ ಒಂದು ಧ್ವನಿ ರಾಯರಿಗೆ ಕೇಳ್ತಾ ಇರುತ್ತ ತಾಯಿ. ನಾವು ಎಷ್ಟೋ ಜನಗಳು ಕಮೆಂಟ್ ಮಾಡ್ತಿರ್ತಾರೆ, ರಾಯರಿದ್ದಾರೆ ರಾಯರಿದ್ದಾರೆ ಅಂತ. ಅದನ್ನು ಕೂಡ ಬಾಯಿಂದ ರಾಯರಿದ್ದಾರೆ ಅಂತ ಹೇಳ್ತಿರ್ತಾರೆ, ಕೈಯಿಂದ ರಾಯರಿದ್ದಾರೆ ಅಂತ ಮೆಸೇಜ್ ಮಾಡ್ತಿರ್ತಾರೆ. ನಾನು ಮಾಡ್ತಾ ಇದ್ದೀನಿ ಕಮೆಂಟ್. ಹೌದಮ್ಮ, ಆ ಮುಖಾಂತರದಲ್ಲಿ ರಾಯರಿಗೆ ಸಲ್ಲುತ್ತೆ ಅದು. ಅದಕ್ಕೆ ಖಂಡಿತ ತುಂಬಾ ಖುಷಿ ಆಯ್ತು. ಇದೇ ರೀತಿಯಾಗಿ ಭಕ್ತಿಯಿಂದ ರಾಯರಿಗೆ ಪೂಜೆ ಮಾಡಿ, ಗುರುವಾರ ಬಂತು ಅಂದ್ರೆ ಸಾಕು, ಹಬ್ಬ ಇದ್ದಂಗೆ ನಮ್ಮೆಲ್ಲರಿಗೂ.
ಹೌದು ಹೌದು ಗುರುಗಳೇ, ಸತ್ಯ 100% ಅದು. ಹಾ 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 ಹ್ಮ್. ಅದಕ್ಕೆ ಮತ್ತೆ ಹೆಂಗಿದ್ದಾರೆ ಮನೇಲಿ ಎಲ್ಲರೂ ಚೆನ್ನಾಗಿದಾರಲ್ಲಮ್ಮ? ಎಲ್ಲರೂ ಚೆನ್ನಾಗಿದ್ದಾರೆ ಗುರುಗಳೇ. ಓಕೆ, ಎಲ್ಲ ರಾಯರ ಆಶೀರ್ವಾದ. ರಾಯರನ್ನ ಪೂಜೆ ಮಾಡ್ಸಕ್ ಹೇಳಿ ಎಲ್ಲರೂ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದವ್ರನ್ನ ಎಲ್ಲಾ ಹೆಸರು ಹೇಳಿಕೊಂಡು ರಾಯರಲ್ಲಿ ದೀಪ ಹಚ್ಚಿ ಮನೆಯಲ್ಲಿ ದೊಡ್ಡ ನೆಮ್ಮದಿ, ಮಗನೂ ಮಾಡ್ತಾನೆ, ಶಾಂತಿ. ಸೊಸೆನೂ ಮಾಡ್ತಾಳೆ. ಹ್ಮ್ 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 ಹ್ಮ್. ಓಕೆ ಅಮ್ಮ, ಒಳ್ಳೇದಾಗಿ. ಅವ್ಳಿಗೂ ಅದೇ ಸಂತಾನ ಭಾಗ್ಯ, ಅವಳಿಗೂ ಆಗ್ಬೇಕು, 7 ವರ್ಷ ಆಯ್ತು, ಅವಳು ಪೂಜೆ ಮಾಡ್ತಾ ಇದ್ದಾಳೆ. ಏನ್ ಅವ್ರ ಹೆಸರಮ್ಮ? ಸಂಧ್ಯಾ ಅಂತ. ಓಕೆ ಓಕೆ, ಮದುವೆಗೆ 7 ವರ್ಷ ಆಯ್ತಾ ತಾಯಿ ಅವ್ರಿಗೆ? ಹೌದು ಹೌದು ಹೌದು. ಓಕೆ ಓಕೆ, ಅಂದ್ರೆ ಸಂತಾನ ಭಾಗ್ಯ ಖಂಡಿತ, ಅದನ್ನೇನು ಚಿಂತೆ ಮಾಡ್ಬೇಡಮ್ಮ, ಖಂಡಿತ ಅವ್ರಿಗೂ ಅತಿ ಶೀಘ್ರದಲ್ಲೇ ಆಗತ್ತೆ. ಆಯ್ತು ಗುರುಗಳೇ. ರಾಯರಿಗೆ ನಾನು ಹೇಳ್ಕೊಟ್ಟಂತ ರಥದಲ್ಲಿ ಪೂಜೆ ಮಾಡಿ, ಇವತ್ತು 8ನೇ ವಾರ ಹೆಂಗ ಕಂಪ್ಲೀಟ್ ಆಗಿ 9ನೇ ವಾರ ಹೆಂಗ ಇವತ್ತಿಗೆ ಕಂಪ್ಲೀಟ್ ಆಯ್ತು, ಇವತ್ತು 9 ವಾರ ಕಂಪ್ಲೀಟ್ ಆಯ್ತು, ನನಗೆ ಫೋನ್ ಮಾಡಿ ನನ್ನ ಮಗನಿಗೆ ಕೆಲಸ ಸಿಕ್ಕಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಹೌದು ಗುರುಗಳೇ. ಅದೇ ರೀತಿಯಾಗಿ ನಾನು ಇವಾಗ ಇನ್ನೂ ಒಂದೇನು ರಥವನ್ನು ಹೇಳ್ಕೊಟ್ಟಿದ್ದೀನಿ, ಆ ರಥದಲ್ಲಿ ಪೂಜೆ ಮಾಡಿ ಅದೇ ರೀತಿಯಾಗಿ ನಿಮ್ಮ ಸೊಸೆಗೂ ಮತ್ತೆ ಈ ಮಗನಿಗೂ ಏನೋ ಒಂದು ಅನ್ಕೊಂಡಿದ್ದೀರಲ್ಲ ಸಂತಾನ ಭಾಗ್ಯದಲ್ಲಿ, ಅದಕ್ಕೂ ಅನುಗ್ರಹ ಮಾಡ್ತಾರೆ ರಾಯರು, ಅತಿ ಶೀಘ್ರದಲ್ಲೇ ಮಾಡ್ತಾರೆ. ನಾನು ಹೇಳ್ಕೊಟ್ಟಂತ ರಥವನ್ನು ಮಿಸ್ ಮಾಡಬಾರ್ದು. ಯಾವ ಟೈಮಿಂಗು ಅದು ಹೆಂಗೆ, ಯಾಕಂದ್ರೆ ರಾಯರ್ ನೀವು ಪೂಜೆ ಎಲ್ಲರೂ ಎಷ್ಟೋ ಜನಗಳು ಪೂಜೆ ಮಾಡ್ತಿರ್ತಾರೆ, ಆದ್ರೆ ಆ ದಾರಿ ಗೊತ್ತಿರುವುದಿಲ್ಲ, ಆ ವಿಧಾನ. ಯಾಕಂದ್ರೆ ಬರೇ ಕಲ್ಲು ಮುಳ್ಳು ಇರೋ ಜಾಗಕ್ಕೆ ಹೋಗ್ತಿರ್ತಾರೆ. ಹೌದು. ಆದ್ರೆ ರಾಯರು ದೀಪವನ್ನು ಹಚ್ಚಿದ್ದಾರೆ, ಬೆಳಕನ್ನು ಕೊಟ್ಟಿದ್ದಾರೆ. ನೀನ್ ಈ ಜಾಗಕ್ಕೆ ಬಾ ಕಂದ ಅಂತ ಹೇಳಿದ್ರೆ ಜನಗಳಿಗೆ ಅರ್ಥ ಆಗ್ತಾ ಇಲ್ಲ, ನಾನು ಅದೇ ಜಾಗಕ್ಕೆ ಹೋಗ್ತೀನಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ನಾವು ಏನೊಂದು ಯಾಕಂದ್ರೆ ಈ ರಾಯರು ಇರುವುದು ಸತ್ಯ, ಎಲ್ಲಿ ಬೃಂದಾವನ ಇರುತ್ತೋ, ಎಲ್ಲಿ ರಾಯರ ಫೋಟೋ ಇರುತ್ತೋ ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಇರುತ್ತಾರೆ. ನೀವು ನೋಡ್ತಾ ಇರ್ಬೋದು ನಮ್ಮ ಜಯನಗರ ಮಠದಲ್ಲಿ, ಈ ರಾಯರ ಮಠದಲ್ಲಿ 2ನೇ ಮಂತ್ರಾಲಯ ಅಂತ ಹೇಳ್ಬಹುದು ಅಲ್ವಮ್ಮ? ಹೌದು ಹೌದು ಹೌದು. ನಮ್ಮ ಜನಸಾಗರ ತಾಯಿ, ಯಾಕಂದ್ರೆ ರಾಯರು ಇರುವುದ್ರಿಂದ ಅವ್ರಿಗೆಲ್ಲ ಪ್ರತಿಯೊಬ್ಬರಿಗೂ ಪವಾಡಗಳನ್ನು ಮಾಡುತ್ತಾ 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 ಮಠಕ್ಕೆ ಎಷ್ಟು ಜನಗಳು ಹೋಗ್ತಾ ಇದಾರಂದ್ರೆ, ನಮ್ಮ ಈ ಉಸಿರಾಡ್ತಕ್ಕ ಇರ್ತಕ್ಕಂಥ ಗಾಳಿ ಇರುವುದು ಎಷ್ಟು ಸತ್ಯನೋ ಅಷ್ಟೇ ಗುರು ರಾಘವೇಂದ್ರ ಸ್ವಾಮಿಯವರು ಇರುವುದು ಸತ್ಯ ತಾಯಿ. ಇವತ್ತು ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ನಾವು ಉಸಿರಾಡ್ತಾ ಇರೋದು ಗಾಳಿ ಮುಖಾಂತರದಲ್ಲಿ, ಗಾಳಿ ಮುಖಾಂತರದಲ್ಲಿ ನಮ್ಗೆ ಗೊತ್ತಾಗಿರುವುದು. ಈ ಗಾಳಿ ಒಂದು ಇಲ್ಲ ಅಂತ ಹೇಳಿದ್ರೆ ಮನುಷ್ಯನ ಜೀವನ ಇಲ್ಲ ತಾಯಿ. ಗಾಳಿ ಇರುವುದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಗುರು ರಾಘವೇಂದ್ರ ಸ್ವಾಮಿಯವರು ಇರೋದು. ಅದಕ್ಕೆ ತಾಯಿ ಅಲ್ಲಿ ಹತ್ತಿರದಲ್ಲಿ ಮತ್ತೆ ರಾಯರ ಮಠ ಇದ್ರೆ ಮತ್ತೆ ಮಠಕ್ಕೂ ಹೋಗಿ ಬನ್ನಿ. ಇವತ್ತು ಸಂಜೆ ಹೋಗಿ ಬಂದೆ ಗುರುಗಳೇ, ಇವತ್ತು ಕೊನೆಗೆ ಇದಾಯ್ತಲ್ವ ಅಂತ ಹೋಗಿ ಪೂಜೆ ಮಾಡ್ಕೊಂಡ್ ತುಳಸಿ ಎಲ್ಲ ಕೊಟ್ಟು ಪೂಜೆ ಮಾಡ್ಕೊಂಡ್ ಬಂದೆ. ಮಾಡ್ಕೊಂಡ್ ಬಂದ್ರಮ್ಮ? ಓಕೆ, ಒಳ್ಳೇದು. ನಿಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೆ ರಾಯರಿಗೆ ತುಪ್ಪ ಕೊಡಿಸಿ. ಹಲೋ ಹಲೋ ಗುರುಗಳೇ, ಕೇಳ್ತಾ ಇಲ್ವೇನಮ್ಮ? ಈಗ ಕೇಳಿಸ್ತಾ ಇದೆ. ರಾಯರಿಗೆ ಮಠಕ್ಕೆ ಹೋದಂತ ಸಂದರ್ಭದಲ್ಲಿ ನಿಮ್ ಕೈಲಿ ಏನೋ ಒಂದು ಕೊಡಿಸಿ ರಾಯರಿಗೆ. ಯಾಕಂದ್ರೆ ಒಂದು ತುಪ್ಪ ಆದ್ರೂ ಕೊಡಿಸಿ, ಒಂದ್ ಅಕ್ಕಿನಾದ್ರೂ ಕೊಡಿಸಿ. ಬೆಲ್ಲನೂ ಕೊಟ್ಟಿದ್ದೀನಿ, ರಾಯರ ಮಠಕ್ಕೆ ಬೆಲ್ಲನೂ ಕೊಟ್ಟಿದ್ದೀನಿ. ಅಲ್ಲ ಇರ್ಲಿ, ಎಲ್ಲೇ ಎಷ್ಟು ಮಠಕ್ಕೆ ಹೋದಂತ ಸಂದರ್ಭದಲ್ಲಿ ಕೊಡಿಸಿದ್ರೆ ಎಷ್ಟೋ ಜನಗಳು ಅನ್ನದಾನ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಬರ್ತಾರಲ್ವಾ, ಆ ಅನ್ನದಾನ ಪ್ರಸಾದ ಜೊತೆ ರಾಯರು ಆ ಕಷ್ಟ ನನ್ನಲ್ಲೇ ಮುಕ್ತಿ ಆಗ್ಲಿ, ನನ್ನ ನಂಬ್ಕೊಂಡು ಬಂದಂತ ಭಕ್ತಾದಿಗಳು ಯಾರು ಹಸುವಿನಿಂದ ಹೋಗಬಾರ್ದು ಅಂತ ಹೇಳಿ ಇವತ್ತಿಗೂ ನಮ್ಮ ಜಯನಗರ ಮಠದಲ್ಲಿ 4ರಿಂದ 5,000 ಜನ ಪ್ರತಿ ಗುರುವಾರ ಅನ್ನ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಬರ್ತಾರೆ. ನೀವೆಲ್ಲ ಮಂತ್ರಾಲಯದಲ್ಲಿ ನೋಡಿದೀರಾ, ಲಕ್ಷಾಂತರ ಜನ ತಾಯಿ ಅಲ್ಲೆಲ್ಲ ಅನ್ನದಾನ ಪ್ರಸಾದ ಸ್ವೀಕರಿಸ್ಕೊಂಡು ಬರ್ತಾ ಇರೋದು. ನಾವು ಏನು ಒಂದು ಸಲ ಕೊಡ್ತೀವಿ, ರಾಯರ್ ನಮ್ಗೆ ಅದರ 1,00,000 ಪಟ್ಟು ಹಿಂದೆ ತಿರುಗಿಸ್ತಾರೆ ತಾಯಿ. ಅದಕ್ಕೆ ಖಂಡಿತ ನನಗೆ ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದಕ್ಕೆ. ಒಂದನೇ ಇವಾಗ ಮೊದಲನೇದು ಏನು 9 ವಾರ ವ್ರತ ಮುಗಿಸಿದ್ರ, ಅನುಗ್ರಹ ಆಗಿದೆ ಅಂತ ಹೇಳಿದಿರಾ, ಮತ್ತೆ ಇವಾಗ ಏನ್ ಪೂಜೆ ಮಾಡ್ತಾ ಇದ್ರ ಅದನ್ನು ಪೂಜೆ ಕಂಟಿನ್ಯೂ ಮಾಡಿ, ಮತ್ತೆ ಅತಿ ಶೀಘ್ರದಲ್ಲೇ ನೀವು ನನಗೆ ಕರೆ ಮುಖಾಂತರ ತಿಳಿಸ್ತೀರಾ ತಾಯಿ. ಹೌದು ಗುರುಗಳೇ, ಖಂಡಿತ ತಿಳಿಸ್ತೀನಿ ತಮಗೆ. ಖಂಡಿತಮ್ಮ, ಒಳ್ಳೇದಾಗ್ಲಿ. ರಾಯರ್ನ ನಂಬಿ ಕೆಟ್ಟವರು ಯಾರು ಇಲ್ಲ, ರಾಯರ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ 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 ತಾಯಿ. ಮತ್ತೆ ನಾನು ನಿಮ್ಗೆ ಸಂಪರ್ಕ ಮಾಡ್ತೀನಿ ಅಂತ ತಾಯಿ. ಆಯ್ತು ಗುರುಗಳೇ. ಅವಳಿಗೆ ಮಾಡಕ್ಕೆ ಇಲ್ಲ ಗುರುಗಳೇ ಈಗ? ಯಾರಿಗೆ ಹೇಳಮ್ಮ? ನಮ್ಮ ಅಕ್ಕನ ಮಗಳು ಮಮತಾ ಅಂತ ಇದ್ದಾಳೆ. ಓಕೆ, ಅವ್ರದ್ದು ಲೈನ್ ನನಗೆ ಸಿಗುದಿಲ್ಲ, ಅದು ನಂಬರ್ ಏನಂತ ಬರ್ತಮ್ಮ? ಯಾಕಂದ್ರೆ ಈಗ ಸುಮಾರು ಜನ ಫೋನ್ ಮಾಡ್ತಾ ಇರ್ತಾರೆ, ಆ ಮಾಡುವಂತ ಸಂದರ್ಭ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕಳಿಸಿದಾಳಂತೆ ತಮಗೆ. ಕಳಿಸಿದ್ದಾರೇನಮ್ಮ? ಅದು ಯಾಕಂದ್ರೆ ಸುಮಾರು ಮೆಸೇಜ್ ಇದೆ, 1,500 ಮೆಸೇಜ್ ಇದೆ, 1,500 ಮೆಸೇಜ್ ಇದೆ. ಅದು ಯಾಕೆ ಅಂತ ಇನ್ನೂ ಓಪನ್ ಮಾಡಿಲ್ಲ ನಾನು, ಅದಕ್ಕೋಸ್ಕರ. ಇರ್ಲಿ, ಇವಾಗ್ಲೇ ಫೋನ್ ಮಾಡಕ್ಕೆ ಹೇಳಿ, ಲೈನ್ ಸಿಗುತ್ತೆ ಹಾಗಾದ್ರೆ. ಆಯ್ತು, ಓಕೆ ಹೇಳ್ತೀನಿ.